ನೀವು ಪವರಲ್ಲಿ ಇರಬೇಕು ಅಂದರೆ ಯಾವುದೇ ಸಿಚುವೇಶನ್ಲಿ ವ್ಯಕ್ತಿಗಳನ್ನು ನೀವು ಕಂಟ್ರೋಲ್ ಮಾಡಬೇಕು. ನೀವು ಹೇಳಿದಾಗೆ ಕೇಳೋ ರೀತಿ. ಅದೇ ಬೇರೆಯವರು ನಿಮ್ಮನ್ನು ಕಂಟ್ರೋಲ್ ಮಾಡ್ತಿರೋಂತಹ ಸಿಚುವೇಶನಲ್ಲಿ ನೀವು ಇರಬಾರ್ದು. ನೀವು ಒಂದು ಬಲೆಯನ್ನು ಹೆಣಿಬೇಕು, ಅವರಾಗಿ ಅವರೇನೆ ಬಂದು ಬೀಳೋ ರೀತಿ. ಆವಾಗ ನೀವು ಪವರ್ಫುಲ್ ಆಗಿ ಇರ್ತೀರ. ಅದೇ ಅವ್ರ ಬಲೆಗೆ ನೀವು ಸಿಕ್ಬಿಟ್ರೆ ಅವರ ಕಂಟ್ರೋಲ್ ಅಂದರೆ ಅವರ ಪವರ್ ಕೆಳಗೇನೆ ನೀವು ಇರೋ ರೀತಿ ಆಗ್ಬಿಡುತ್ತೆ. ಹಾಗಾಗಿ ನೀವು ಅವರೇ ನಿಮ್ಮ ಹತ್ರ ಬರೋ ರೀತಿ ಮಾಡಿ ನಿಮ್ಮ ಕೆಲಸಗಳನ್ನ ಮಾಡಿಸ್ಕೋಬೇಕು. ಅದು ಹೇಗೆ ಅಂದರೆ, ವಿಡಿಯೋ ತಮ್ಮನೆಲ್ಲ ನೋಡಿ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರು ಇವಾಗಲೇ ನಾನು ಹಾಕಿದಂತಹ ಬಲೆಗೆ ಬಿದ್ದಿದ್ದೀರಾ ಅಂತ. ಅದು ಹೇಗೆ ಅಂತಲೂ ಹೇಳ್ತೀನಿ. ಸೊ ವೆಲ್ಕಮ್ ಟು ಪುಸ್ತಕಾಂಶ. ಎಲ್ಲ ವ್ಯಕ್ತಿಗಳು ನಮ್ಮ ಹತ್ರ ಬಂದರೆ ನಾವು ಪವರ್ಫುಲ್ ಆಗೇ ಇರ್ತೀವಿ ಅನ್ನೋದು ನಿಜ. ಆದರೆ ಜನಗಳನ್ನು ನಮ್ಮ ಹತ್ರ ಬರೋ ಹಾಗೆ ಹೇಗೆ ಮಾಡೋದು ಅಂದರೆ, ಎಲ್ಲ ವ್ಯಕ್ತಿಗಳಿಗೂ ಒಂದು ಆಸೆ ಇರುತ್ತೆ, ಎಲ್ಲರಿಗೂ ಏನೋ ಒಂದು ಬೇಕಾಗಿರುತ್ತೆ. ಅದು ಅಫೆಕ್ಷನ್ ಆಗಿರ್ಬೋದು, ದುಡ್ಡಿರ್ಬೋದು, ಪ್ರೀತಿ, ಸ್ನೇಹ, ಹೀಗೆ ಏನೇ ಇರ್ಬೋದು. ಎಕ್ಸಾಂಪಲ್ಗೆ ನನ್ನ ವಿಡಿಯೋ ತಮ್ನೇಲಲ್ಲಿ ಹುಡುಗಿರು ನಿಮ್ಮ ಹತ್ರ ಬರೋ ಹಾಗೆ ಮಾಡಬಹುದು ಅಂತ ಹಾಕಿದ್ರೆ ತುಂಬಾ ಯುವಕರಿಂದ ತುಂಬಾನೇ ವ್ಯೂಸು ಗಳಿಸಬಹುದಿತ್ತು. ಇದು ಯುವಕರಿಗೆ ಎಣಿಬಹುದಾದಂತಹ ಒಂದು ಬಲೆ ಅಷ್ಟೇನೆ. ತುಂಬಾ ಜನ ಈ ಬಲೆಗೆ ಸಿಗಾಕೊಂತಾನೆ ಇರ್ತಾರೆ. ನೀವು ಮೀನುಗಳಿಗೆ ಎರೆಹುಳು ಹಾಕೋ ಹಾಗೆ ಯಾರಿಗೆ ಏನು ಬೇಕು ಅಂತ ನೋಡಿ ಅದನ್ನ ನೀವು ಪೂರೈಸ್ತೀರಾ ಅನ್ನೋಂತಹ ಭರವಸೆ ಅವರಿಗೆ ಬರೋ ರೀತಿ ಮಾಡ್ಬೇಕಾಗತ್ತೆ. ಆ ಮಾತು ನಡೆಸ್ಕೊಡ್ತಿರೋ ಅಥವಾ ಇಲ್ವೋ ಅನ್ನೋದು ಅಷ್ಟು ಮುಖ್ಯ ಅಲ್ಲ, ಅವರು ಅದನ್ನ ನಂಬಬೇಕು. ನಮ್ಮ ನೀಡ್ಸ್ ನ ಪೂರೈಸ್ತೀರ ಅನ್ನುವಂತಹ ಒಂದು ಫೀಲಿಂಗು ಬರೋ ರೀತಿ ಮಾಡ್ಬೇಕಾಗತ್ತೆ. ಅವಾಗ ಜನ ತಾವಾಗಿನೇ ಬಂದು ನೀವು ಎಳೆದಂತ ಬಲೆಯ ಒಳಗೆ ಕೂತ್ಕೊಂಡ್ಬಿಡ್ತಾರೆ. ಆಮೇಲೆ ನೀವು ಹೇಳಿದಾಗೆ ಕೇಳೋಕೆ ಶುರು ಮಾಡ್ತಾರೆ. ನಿಮ್ಮ ಕೆಲಸನ ಎಲ್ಲನೂ ಅವರೇನೆ ಮಾಡ್ಕೊಡೋಕ್ಕೂ ಮುಂದೆ ಬರ್ತಾ ಇರ್ತಾರೆ. ಇದು ನೆಕ್ಸ್ಟ್ ಸ್ಟೇಜು. ಫಸ್ಟು ಅವರ ನಂಬಿಕೆನ ನೀವು ಗಳಿಸ್ಬೇಕಾಗತ್ತೆ. ಅವರೇ ತಮ್ಮ ನಿರ್ಧಾರನ ತಗೊತಾ ಇದೀವಿ ಅನ್ನೋವಂತಹ ಫೀಲಿಂಗ್ ಅವ್ರಿಗೆ ಇರಬೇಕು. ನಿಮ್ಮಿಂದನೇ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಹಾಗೆ ತೋರಿಸ್ಕೋಬಾರ್ದು. ಯಾಕೆಂದ್ರೆ ನೀವು ಅವ್ರಿಗೆ ಈ ಕೆಲಸವನ್ನ ಮಾಡಿ ಅಂತ ಆರ್ಡರ್ ಏನು ಮಾಡ್ತಾ ಇಲ್ಲ, ಅದು ಬೇಕಾಗೂ ಸಹ ಇಲ್ಲ. ಇಲ್ಲಿ ಅವರೇ ಕೆಲಸವನ್ನ ಮಾಡೋಕೆ ರೆಡಿ ಇರ್ತಾರೆ. ಅದು ನಿಮ್ಗೋಸ್ಕರ ಅಂತ ಅನ್ಕೋಬಿಡಿ, ಅವರಿಗೋಸ್ಕರನೇ. ಯಾವಾಗ ಅವರು ಅವರಿಗೋಸ್ಕರ, ಅವರಿಗೆ ಬೇಕಾಗಿರೋದಕ್ಕೋಸ್ಕರ ನಿಮ್ಮ ಹತ್ರ ಬರೋಕೆ ಶುರು ಮಾಡ್ತಾರೋ ಅವಾಗ ನೀವು ಯಾವ ಕೆಲಸವನ್ನು ಬೇಕಾದ್ರೂ ಅವರಿಂದ ಮಾಡಿಸ್ಬೋದು. ಅವರು ನಮ್ಮನ್ನು ಯೂಸ್ ಮಾಡ್ಕೊತಾ ಇದ್ದಾರೆ ಅನ್ನುವಂತಹ ಭಾವನೆ ಅವ್ರಿಗೆ ಬರೋದೇ ಕಡಿಮೆ. ಯಾಕೆಂದ್ರೆ ಅವ್ರ ಕೆಲಸ ಮಾಡೋ ಡಿಸಿಷನ್ನು ಎಲ್ಲನೂ ಅವ್ರದೇ ಆಗಿರುತ್ತೆ. ಅವರ ಇಷ್ಟದ ಪ್ರಕಾರನೇ ಎಲ್ಲ ನಡೀತಾ ಇದೆ, ಯಾವುದು ಫೋರ್ಸ್ಫುಲ್ ಆಗಿ ಏನು ನಡೀತಾ ಇಲ್ಲ ಅನ್ನೋ ಹಾಗೆ ಇರೋದ್ರಿಂದ ಅವ್ರಿಗೆ ಡೌಟ್ ಬರಲ್ಲ. ಹೀಗೇನೆ ತುಂಬಾ ಜನ ಪವರ್ಫುಲ್ ಆಗೋದು. ಈ ರೀತಿ ವ್ಯಕ್ತಿಗಳನ್ನ ಗುರುತಿಸಿ ನೀವು ಅವರಿಂದ ದೂರ ಇರಬೇಕು. ಅವರ ಬಲೆಗೆ ನೀವು ಬೀಳಕ್ಕೆ ಹೋಗ್ಬಾರ್ದು. ಇದರಿಂದ ನೀವು ತುಂಬಾನೇ ವೀಕ್ ಆಗ್ತಾ ಹೋಗ್ತೀರಾ. ಈ ಬುಕ್ಕಲ್ಲಿರೋ ಒಂದು ಸ್ಟೋರಿ ಏನಂದ್ರೆ, ನೆಪೋಲಿಯನ್ ಬೋನಪಾರ್ಟೆ ಒಳ್ಳೆ ಮಿಲಿಟರಿ ಲೀಡರು. 1800ರ ಸಮಯದಲ್ಲಿ 10 ವರ್ಷ ಫ್ರಾನ್ಸ್ ನ ಆಳದವರು. ಇವರು ರಷ್ಯನ್ ಇನ್ವೇಡರ್ ವಿರುದ್ಧ ಯುದ್ಧದಲ್ಲಿ ಸೋತು ಬಂಧನಕ್ಕೆ ಒಳಗಾಗ್ತಾರೆ. ಆದ್ರೆ ಫ್ರಾನ್ಸ್ ಜನರಲ್ಲಿ ಇವರ ಪಾಪ್ಯುಲಾರಿಟಿ ಮಾತ್ರ ಕಡಿಮೆ ಆಗಿರಲ್ಲ. ಅವಾಗ ಟ್ಯಾಲಿರೆಂಟ್ ಅನ್ನೋ ವ್ಯಕ್ತಿ ನೆಪೋಲಿಯನ್ ನ ಅಡ್ವೈಸರ್ ಆಗಿರ್ತಾರೆ. ಇವಾಗ ಅಧಿಕಾರ ಇರೋ ಕಡೆ ಇರೋದ್ರಿಂದ ಅಧಿಕಾರಿಗಳಿಗೆ ಅಡ್ವೈಸ್ ಅನ್ನ ಮಾಡ್ತಾರೆ. ನೆಪೋಲಿಯನ್ ಅವರು ಶಿರಶ್ಛೇದನ ಮಾಡಿ ಮುಂದೆ ನೆಪೋಲಿಯನ್ ಅವರಿಂದ ತೊಂದರೆ ಆಗುತ್ತೆ ಅಂತ. ಆದ್ರೆ ಅವರ ಮಾತನ್ನ ಯಾರು ಕೇಳಲ್ಲ. ಅಲ್ಲೇ ಫ್ರಾನ್ಸಿಗೆ ಹತ್ತಿರವಾಗಿರುವಂತಹ ಎಲ್ಬೋ ಅನ್ನೋ ಪ್ರದೇಶದಲ್ಲಿ ನೆಪೋಲಿಯನ್ ಅವರನ್ನ ಬಂಧನದಲ್ಲಿ ಇಡ್ತಾರೆ. ಸ್ವಲ್ಪ ತಿಂಗಳು ಕಳೆದಾದ್ಮೇಲೆ ನೆಪೋಲಿಯನ್ ಅವರು ಎಲ್ಬೋದಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಹೇಗೆ ತಪ್ಪಿಸ್ಕೊಂತಾರೆ ಅಂದ್ರೆ ಅದು ಒಂದು ಆಶ್ಚರ್ಯನೇ ಸರಿ. ಏಕೆಂದ್ರೆ ಪೂರ್ತಿ ಗಾರ್ಡ್ ಎಲ್ಲ ಇದ್ರೂನು ಹಗಲು ಹೊತ್ತಿನಲ್ಲೇ ಬ್ರಿಟಿಷ್ ಅವರ ಶಿಪ್ ಅಲ್ಲಿ ತಪ್ಪಿಸ್ಕೊಂಡು ಹೋಗಿರ್ತಾರೆ. ಯಾರು ಏನು ಮಾಡಕ್ಕೇನೆ ಆಗಿರಲ್ಲ. ನೆಪೋಲಿಯನ್ ತಪ್ಪಿಸ್ಕೊಂಡು ಹೋದಾದ್ಮೇಲೆ ತಲೆ ಮರೆಸ್ಕೊಳಕ್ಕೆ ಹೋಗಲ್ಲ. ಜನಗಳನ್ನೆಲ್ಲ ಒಟ್ಟುಗೂಡಿ ಫ್ರಾನ್ಸ್ ನ ಬೀದಿಗಳಲ್ಲಾನೆ ಹೋರಾಟನ ಮಾಡೋಕೆ ಶುರು ಮಾಡ್ಕೋತಾರೆ. ಒಳ್ಳೆ ಮಿಲಿಟರಿ ಮ್ಯಾನ್ ಆಗಿರೋದ್ರಿಂದ ಕೊನೆಗೂ ಮತ್ತೆ ನೆಪೋಲಿಯನ್ ಅವರೇ ಅಧಿಕಾರಕ್ಕೆ ಬರೋ ಹಾಗೆ ಆಗುತ್ತೆ. ದುರಾದೃಷ್ಟ ಏನಂದ್ರೆ ಇವರು ಅಧಿಕಾರ ತುಂಬಾ ದಿನಗಳ ಕಾಲ ನಡೆಯಲ್ಲ. ಕಾರಣ ಟ್ಯಾಲಿರೆಂಟ್ ಅವರ ಜಾಲದಲ್ಲಿ ನೆಪೋಲಿಯನ್ ಅವರು ಸಿಗಾಕೊಂಡಿರ್ತಾರೆ. ನೆಪೋಲಿಯನ್ ತಾನ್ ಅಂದ್ಕೊಂಡ ಹಾಗೇನೆ ಎಲ್ಲಾ ನಡೀತಾ ಇದೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಆಗಿರಲ್ಲ. ನೆಪೋಲಿಯನ್ ಅಷ್ಟು ಹಗಲಲ್ಲೇನೆ ಗಾರ್ಡ್ ಇದ್ರೂನು ಎಸ್ಕೇಪ್ ಆಗೋಕೆ ಕಾರಣನೇ ಟ್ಯಾಲಿರೆಂಟ್.
ನೆಪೋಲಿಯನ್ ಅಧಿಕಾರಕ್ಕೆ ಬಂದಾದ್ಮೇಲೆ ರಾಷ್ಟ್ರದ ಆರ್ಥಿಕ ಸ್ಥಿತಿಯನ್ನ ಚೆನ್ನಾಗಿಲ್ದೇ ಇರೋ ಹಾಗೆ ಮೊದಲನೇ ಪ್ಲಾನ್ ಮಾಡಿ ರಾಷ್ಟ್ರನ ಸಂಕಷ್ಟಕ್ಕೆ ಸಿಲುಕೋ ಹಾಗೆ ಮಾಡಿದ್ದು ಸಹ ಟ್ಯಾಲಿರೆಂಡ್ ಅವರೇ. ನೆಪೋಲಿಯನ್ ಅವ್ರನ್ನ ಬುಡ ಸಮೇತ ಹೋಗ್ಲಾಡ್ಸಕ್ಕೆ ಮಾಡಿದಂತಹ ಪ್ಲಾನ್ ಇದು. ಆದ್ರೆ ನೆಪೋಲಿಯನ್ ನಾನೇ ತಪ್ಪಿಸ್ಕೊಂಡಿರೋದು, ನಾನೇ ಅಧಿಕಾರ ಮಾಡ್ತಿರೋದು, ಎಲ್ಲ ನನ್ನ ಕಂಟ್ರೋಲ್ ಇದೆ ಅಂತ ಅನ್ಕೊಂಡಿರ್ತಾರೆ ಅಷ್ಟೇ. ಆದ್ರೆ ಟ್ಯಾಲಿರೆಂಡ್ ಅವರು ಮುಂದಾಲೋಚನೆಯನ್ನ ಮಾಡಿ ನೆಪೋಲಿಯನ್ ಇಷ್ಟತ್ರ ಇದ್ರೆ ಅದು ಯಾವತ್ತಿದ್ರೂ ಒಳ್ಳೇದಲ್ಲ ಅಂತ ಆಲೋಚನೆಯನ್ನ ಮಾಡಿ ಅವ್ರಿಗೆ ಇಷ್ಟ ಆಗೋ ಅಧಿಕಾರನ ಮುಂದೆ ಇಟ್ಟು ತಾವೇ ಎಲ್ಲಾ ಕಂಟ್ರೋಲ್ ಮಾಡ್ತಿದೀನಿ ಅನ್ನೋ ಹಾಗೆ ಮಾಡಿ ಕೊನೆಗೆ ಬ್ರಿಟಿಷ್ ಅವರೇ ಸಂಕಷ್ಟದಲ್ಲಿದ್ದಂತಹ ನೆಪೋಲಿಯನ್ ನ ಸುಲಭವಾಗಿ ಸೋಲಿಸಿ ಈ ಸರಿ ಆಫ್ರಿಕಾದಲ್ಲಿರೋ ಒಂದು ಐಲ್ಯಾಂಡ್ ಗೆ ಅವರನ್ನ ಹಾಕ್ಬಿಡ್ತಾರೆ. ಮತ್ತೆ ಅವರು ವಾಪಸ್ ಬರದ ಹಾಗೆ ಒಂದ್ 5 ವರ್ಷ ಆದ್ಮೇಲೆ ಅಲ್ಲೇ ನೆಪೋಲಿಯನ್ ಅವರು ಕೊನೆ ಉಸಿರನ್ನ ಎಳಿಬೇಕಾಗತ್ತೆ. ಈ ಮುಖಾಂತರ ಹೇಳ್ತಾರೆ, ಕೋಪದಲ್ಲಿರುವಂತಹ ವ್ಯಕ್ತಿ ಯಾವತ್ತು ಯಾವ ಸಿಚುವೇಶನ್ ಅವರ ಕಂಟ್ರೋಲ್ ಅಲ್ಲಿ ಇರಲ್ಲ ಅಂತ, ಬೇರೆಯವರ ಕಂಟ್ರೋಲ್ ಅಲ್ಲೇ ಅವರು ರಿಯಾಕ್ಟ್ ಅನ್ನ ಮಾಡ್ತಾ ಇರ್ತಾರೆ ಅಂತ. ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಈ ಲಾಗೆ ಜನ ತಾವೇ ಎಲ್ಲ ಮಾಡ್ತಿದೀವಿ ಅನ್ನೋ ಹಾಗೆ ಭಾವಿಸಿರ್ತಾರೆ, ಆದ್ರೆ ಯಾರೋ ಹೇಳಿದಾಗೆ ಕೇಳ್ತಾ ಇದಾರೆ ಅನ್ನೋಂತಹ ಡೌಟು ಸಹ ಅವ್ರಿಗೆ ಬರಲ್ಲ. ನೀವು ಅನ್ಕೊಂಡ ಹಾಗೆ ಅವರು ಮಾಡದೇ ಇರೋಕೂ ಆಗಲ್ಲ. ನೀವು ಬಲೆಯನ್ನ ಎಣೆದಿರೋ ರೀತಿನೇ ಆಗಿರುತ್ತೆ. ನೀವು ಯಾವುದೇ ಡಿಸಿಷನ್ ಕೊಡ್ತಾನೆ ಇಲ್ಲ ಅನ್ನೋ ರೀತಿ ನಿಮ್ಮ ಪ್ಲಾನ್ ಅನ್ನು ಮಾಡಿ ನೀವು ಸುಮ್ನೆ ಕೂತಿರ್ತೀರ, ಮಿಕ್ಕ ತಾನಾಗೆ ಬಂದು ಬಲೆಗೆ ಬೀಳೋ ಹಾಗೆ ಮಾಡಿರ್ತೀರ. ಹಾಗಾಗಿ ಎಲ್ಲನೂ ನಿಮ್ಮ ಕಂಟ್ರೋಲ್ ಅಲ್ಲೇನೆ ಇರುತ್ತೆ, ಆದ್ರೆ ಯಾರಿಗೂ ಗೊತ್ತಾಗಲ್ಲ ಅಷ್ಟೇ. ಈ ರೀತಿ ಬಲೆಗಳನ್ನ ತುಂಬಾ ಜನ ನಿಮ್ಮ ಮೇಲೆನೆ ಪ್ರಯೋಗವನ್ನ ಮಾಡ್ತಾ ಇರ್ತಾರೆ, ನಿಮ್ಗೆ ಗೊತ್ತಾಗಲ್ಲ. ಸ್ವಲ್ಪ ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡಿ, ಇದರಿಂದ ನಾವು ಬಚಾವ್ ಆಗ್ಬೋದು. ನೀವು ಯಾರ ಮುಖಾಂತರ ಏನ್ ಗೋಲ್ ಅನ್ನ ರೀಚ್ ಆಗಕ್ಕೆ ಯಾವ ಸ್ಟೆಪ್ ಗಳನ್ನ ತಗೊಂತಾ ಇದ್ದೀರಾ ಎಲ್ಲವನ್ನು ನೋಡ್ಕೊಂಡು ನಿಮ್ಮ ಹೆಜ್ಜೆಯನ್ನ ಇಡಿ. ಇದರಿಂದ ನೀವು ಈ ಬಲೆಯಿಂದ ತಪ್ಪಿಸ್ಕೊಳ್ಬಹುದು. ಇಲ್ಲ ಯಾವ್ದೋ ಆಸೆಗೆ ನಾನೇ ವರ್ಕ್ ಮಾಡ್ತಿದ್ದೀನಿ ಅಂತ ಒಂದು ಬಲೆಯಲ್ಲಿ ನೀವು ಈಗ ಆಲ್ರೆಡಿ ಇರ್ಬೋದು. ನಿಮ್ಗೆ ಅದು ಗೊತ್ತಾಗೋ ಅಷ್ಟೊತ್ತಿಗೆ ತುಂಬಾನೇ ನೀವು ನಷ್ಟವನ್ನ ಅನುಭವಿಸಿರ್ಬೇಕಾಗತ್ತೆ. ನಿಮ್ಮಿಂದ ಬೇರೆಯವರು ಪವರ್ಫುಲ್ ಆಗ್ತಾ ಹೋಗ್ತಾರೆ, ನೀವು ಕೆಳಗೆನೆ ಕುಸಿತಾ ಹೋಗ್ತೀರಾ. ಇದು 48 ಲಾಗಳಲ್ಲಿ 8ನೇ ಲಾ, ಮೇಕ್ ಪೀಪಲ್ ಕಮ್ ಟು ಯು, ಯೂಸ್ ಬೈಟ್ ಇಫ್ ನೆಸೆಸರಿ ಅಂತ. ಈ 48 ವಿಡಿಯೋಗಳಲ್ಲಿ ಮಿಕ್ಕಿದ ವಿಡಿಯೋಗಳನ್ನ ನೋಡ್ಬೇಕು ಅಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಈ ವಿಡಿಯೋದಿಂದ ಏನಾದ್ರೂ ತಿಳ್ಕೊಂಡಿದ್ರೆ ಒಂದು ಲೈಕ್ ಕೊಡಿ, ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಉಪಯೋಗ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಯಾಕೆ ಅಂತ ಕಾಮೆಂಟು ಮಾಡಿ. ಕಲಿಯುತ್ತೀರಿ.